ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಟೆಸ್ಟ್ ಮ್ಯಾಚ್ ಇವತ್ತಲಿತ್ರ ಸ್ಟಾರ್ಟ್ ಆಗೈತಿ. 9:30ಗೆ ಸ್ಟಾರ್ಟ್ ಆಗೈತಿ ಮ್ಯಾಚ್. ಈಗ ಒನ್ ಸೈಡ್ ಬ್ಯಾಟಿಂಗ್ ಆಯಿತು. ಈಗ ಒನ್ ಸೈಡ್ ಬ್ಯಾಟಿಂಗ್ ಅದ. ಸೌತ್ ಆಫ್ರಿಕಾದವ್ರು ಟಾಸ್ ಗೆದ್ದು ಅವ್ರು ಬ್ಯಾಟಿಂಗ್ ಅವ್ರು ರನ್ ಹೊಡೆದ್ರಿ. ಅವ್ರು ಬ್ಯಾಟಿಂಗ್ ತೊಗೊಂಡ್ರಿ. ಟಾಸ್ ಗೆಲ್ಲನ ಒಮ್ಮೆ ಬ್ಯಾಟಿಂಗ್ ತೊಗೊಂಡ್ಬಿಟ್ರು. ಅವರು ಬ್ಯಾಟಿಂಗ್ ಸ್ವಲ್ಪ ರನ್ ಹೊಡಿಬೇಕಂತ ಪ್ಲ್ಯಾನ್ ಹಾಕೊಂಡು ಬಂದಿದ್ರು. ಏನು ಮಾಡಿದ್ರು ಗೊತ್ತಿಲ್ಲ ಅವರು. ಆದ್ರೆ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ. ಅಲ್ಲಿ ಆ ಪಿಚ್ನ್ಯಾಗ ಬಡ ಹೊಡಿಬೇಕಲ್ರಿ ರನ್. ಈಗ ಬ್ಯಾಟಿಂಗ್ ತೊಗೊಂಡ ಮ್ಯಾಗ ರನ್ ಹತ್ರು ಹೊಡಿಲೇಬೇಕು. 400-500 ರನ್ ಟಾರ್ಗೆಟ್ ಮಾಡ್ಬೇಕಾಗತ್ತೆ. 300 ರನ್ ಹೊಡಿಬೇಕು, ಇಲ್ಲಿಗೆ 400 ಹೊಡಿಬೇಕು ಆಗತ್ತೆ ರೀ. ಸೌತ್ ಆಫ್ರಿಕಾದವ್ರು ಅಷ್ಟು ರನ್ ಹೊಡಿದು ಅವ್ರ ಕೈಲಿ ಆಗಲಿಲ್ಲ. ಇಲ್ಲಿ ಹೊಡೆದವ್ರು ರಿಕಲ್ಟನ್ ಮತ್ತು ಮಾಕ್ರಮ್ ಅವರು, ಇವರಿಬ್ಬರೇ ಅತಿ ಹೆಚ್ಚು ರನ್ ಹೊಡೆದವ್ರು ಇವರೇ. 24. ಮಾಕ್ರಮ್ 31 ರನ್ ಹೊಡೆದಾರ. ರಿಕಲ್ಟನ್ ಒಂದು 24 ರನ್ ಹೊಡೆದಾರ. ಇವರು ಓಪನಿಂಗ್ ಬಂದಾರ. ಇಬ್ಬರು ಓಪನಿಂಗ್ ಬಂದು ಸ್ವಲ್ಪ ರನ್ ಹೊಡೆದು ಔಟ್ ಆದರು. ಉಳ್ಕಿದವರು 10 ರನ್, 15 ರನ್, 16 ರನ್ ಹೊಡೆದಾರ. ಅಲ್ಲಿ ಹೊಡಿಬೇಕಾದ್ರೆ ಹೊಡಿದೇ ಆಗವಲ್ತು, ಅವ್ರ ಕೈಲಿ ನಿಗವಲ್ತು. ಅದು ಸುಮ್ಮ ನಮ್ಮ ಇಂಡಿಯಾದವರು ಹೊಡೆತಾರ ಅವರು. ಇವರು ನೆಟ್ಗೆ ಬ್ಯಾಟಿಂಗ್ ಆಡಕ್ಕೆ ಬಂದಿಲ್ಲ ರೀ, ಬಾಲಿಂಗ್ ಆಯ್ಕೆ ಮಾಡ್ಯಾರ ಇವರು. ನಮ್ಗೆ ಇರ್ಲೊಂದು ಏನು ನಶೀಬಿಗೆ ಗಾಂಡೋದ್ರು ಪಾಂಡವರು ಏನು ಮಾಡಿಬಿಟ್ಟನು, ಕೊಟ್ಟು ಟಾಸ್ T20 ಆಗಲಿ, ಟೆಸ್ಟ್ ಆಗಲಿ, ODI ಒಳಗ್ರಿ ಎಲ್ಲದ್ರೊಳಗೂ ಟಾಸ್ ಸೋಲ್ಕೋತಾನೆ ಬಂದಾರ. ನಮ್ಮ ನಶೀಬ್ ಗಾಂಡು ಇದ್ರ ಪಾಂಡವರು ಏನು ಮಾಡ್ಯಾನ್ರಿ ಅನ್ನಂಗೆ ನಮ್ಗೆ ಆಗ್ಬಿಟ್ಟದ. ಟಾಸ್ ಸೋತೇವಿ. ಈಗ ಒಂದು ಸೈಡ್ ಬ್ಯಾಟಿಂಗ್ ಮುಗ್ದಾರ, ನಾವು ಆಡಕತ್ತೇವೆ. ಈಗ ನಮ್ಮ KL ರಾಹುಲ್ ಮತ್ತು ಇವ್ರು ಬರ್ತಾರೆ, ಜೈಸ್ವಾಲ್ ಕಾಕ ಬರ್ತಾನೆ. ಜೈಸ್ವಾಲ್ ದಡ ರನ್ ಹೊಡಿತು. ಒಂದು 4-3 4 ಹೊಡಿತಾನೆ ರೀ. ವಿಕೆಟ್ ಕೊಟ್ಟಿಗೆ ಹೋಗ್ಬಿಡ್ತಾನೆ, ಔಟ್ ಆಗ್ಬಿಡ್ತಾನೆ ರೀ. ಸೀದಾ ಬ್ಯಾಟಿಗೆ ಕಟ್ಟಾಗಿ ಬರ್ತದ, ಅವ ಔಟ್ ಆಗ್ಬಿಡ್ತಾನೆ ಜೈಸ್ವಾಲ್ ಕಾಕ. ಜೈಸ್ವಾಲ್ ಒಂದು ನಶೀಬ್ ಸುದ್ದಿದ್ದ ಇಲ್ಲ ಅನ್ನಂಗೆ, ನಶೀಬ್ ಸುದ್ದಿಲ್ಲ ಒಂದು ಗಾಂಡು. ಅದು ಏನಂತಾರೆ ಅಲ್ಲಿ, ನಶೀಬ್ ಸುದ್ದಿಲ್ಲ ಒಂದು. ಬ್ಯಾಟಿಂಗ್ನಾಗ ಫೇಲ್ ಆಗಾಕತ್ತದ ಕ್ಯಾಂಡಿಡೇಟ್. ಈಗ ನೆಕ್ಸ್ಟ್ ಒಳ್ಳೆ ಆಡ್ಬೇಕಲ್ರಿ, ಅವಾಗ ಕಟ್ಟಿತಾನ ಜೈಸ್ವಾಲ್. ತೆಲಿನೇ ಹಾಪ್ ಆಗ್ಬಿಟ್ಟಿತ್ತು ಅವಂದು. ಈಗ ಹೊಡಿತಾನೆ ನೆಕ್ಸ್ಟ್. ನಾ ಆಡೋ ಕ್ಯಾಂಡಿಡೇಟ್ ಭಾಳ ಅದಾವ್ರಿ. ನಾವು ರನ್ ಹತ್ರು 159 ರನ್, 159 ಹೊಡೆದಾಗ 157 ಇವು ಚುಚ್ಬೀರಿ. ಇದು ಹಾಕ್ದಂಗೆ ಮಾಡ್ತಾರೆ ಇವರು ಇಂಡಿಯಾದವರು. ದುಮಿಶ್ಯಾನ್ ರನ್ ಹತ್ರು ಅವ್ರ ಕೈಲಿ ನಿಗುದಿಲ್ಲ. ಸೌತ್ ಆಫ್ರಿಕಾ ನಿಗುದಿಲ್ಲ, ಏನು ನಿಗುದಿಲ್ಲ ಅವ್ರ ಕೈಲಿ. ನಮ್ಮ ಈಗ ಒಂದು 37 ರನ್ ಹೊಡೆದಾರಿ. ಈಗ ಸುಂದರ ಮತ್ತು ಇವ್ರು ಆಡಕತ್ತಾರಿ. ಭಾಳ ಅದ್ಭುತವಾದ ಆಟವನ್ನು ಆಡಿದರು. ಜೈಸ್ವಾಲ್ ಒಬ್ಬರು ಔಟ್ ಆಗ್ಬಾರ್ದಿತ್ತು. ಭಾಳ ಟೈಮ್ ಮುಗಿದಿತ್ತು ರೀ ಅಲ್ಲಿ. ಇನ್ನೊಂದು 2 ತಾಸು ಆಟೆ ಬ್ಯಾಟಿಂಗ್ ಆಡೋಕೆ ಸಿಗ್ತಿತ್ತು ಟೈಮ್. ಏನು ಮಾಡ್ಬೇಕ್ರಿ, ವಿಕೆಟ್ ಹೋಯ್ತು, ಏನು ಮಾಡಕ್ಕೆ ಬರೋಂಗಿಲ್ಲ. ಈಗ ನೆಕ್ಸ್ಟ್ ನಮ್ಮ ಬುಮ್ರಾ ಏನು ಹೇಳ್ತೀರಿ, ಬೆಂಕಿ ಬಿರುಗಾಳಿ ಸಮೇತ ಏನು ವಿಕೆಟ್ ಅವನು. ಪಿಚ್ ಅವಂದೇ ಇತ್ತು, ಗ್ರೌಂಡ್ ಅವಂದೇ ಇತ್ತು, ಏನು ಹೇಳಕ್ಕೆ ಬರೋಂಗಿಲ್ಲ ರೀ. ಅವನು ಪಿಚ್ ಅವಂದೇ ಇದ್ರಬೋದು ಅನ್ಸುತ್ತೆ. ಮೋಸ್ಟ್ಲಿ 5 ವಿಕೆಟ್ ತೊಗೊಂಬಿಟ್ಟು ನಾವು. ಸಿರಾಜ್ ಕಾಕನು ಇವನು 2 ವಿಕೆಟ್ ತೆಗದ. ಉಳ್ಕಿದ್ದು 2 ತೆಗೆದ್ರು, ಉಳ್ಕಿದ್ದು ಒಂದೊಂದು ತೆಗೆದು ಬಿಟ್ರಿ ವಿಕೆಟ್. ಅಲ್ಲೇ ನಮ್ಮ ಕ್ಯಾಂಡಿಡೇಟ್ ಹುಲಿಗಳು ಬ್ಯಾಟಿಂಗ್ ನೋಡಿದ್ರೆ ಬ್ಯಾಟಿಂಗ್ನಾಗು ಬಾಲಿಂಗ್ನಾಗು ಏನು ಕದರ್ ತೋರ್ಸಾಕತ್ತಾರ. ಬಾಲಿಂಗ್ನಾಗತ್ರು ಮೆಚ್ಚಬೇಕು ಅವನು. ಬುಮ್ರಾ 7 ಓವರ್ ಹಾಕ್ಯಾನ, ಬರೀ 9 ರನ್ ಕೊಟ್ಟಾನೆ. ಇಲ್ಲೇ ನೋಡ್ರಿ ಏನು ಕಂಬ್ಯಾಕ್ ಐತಿ ಮ್ಯಾಚ್. ಹೊಡ್ಯಾಕ ಬರೋವಲ್ತು ಬುಮ್ರಾನ ಬಾಲಿಗೆ ಅವ್ರಿಗೆ. ಏನು ಅವ್ರ ಕಡೆ ರಬಡ ಅದಾನ ನಮ್ಮ ಕ್ಯಾಂಡಿಡೇಟ್ ಅನ್ಸುತ್ತಾವ ತಿಳಿದ್ಬಿಟ್ಟಾರ. ರಬಡ ಎಲ್ಲಿ ಗಿಬಡ ಇಲ್ರಿ, ಏನು ಹೇಳೋದಲ್ಲ, ಬರೋದು ಕಟ್ಟಿದ್ದು ನಮಗೂ.